ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಾವು ಧನುರ್ಮಾಸದ ಬಗ್ಗೆ ಒಂದಷ್ಟು ಮಾಹಿತಿ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಈ ಮಾಸದ ಹಿನ್ನೆಲೆ ಅನ್ನುವಂಥದ್ದೇನು, ಈ ಮಾಸದಲ್ಲಿ ನಾವು ಏನು ಮಾಡಬಹುದು ಅಥವಾ ಮಾಡದ ಕೆಲಸಗಳು ಯಾವುದು, ಅದೆಲ್ಲವನ್ನು ತಿಳಿಯುವ. ಆಕಾಶದಲ್ಲಿ ನಕ್ಷತ್ರಗಳು ಇರುವಾಗಲೇ ದೇವಸ್ಥಾನದ ಬಾಗಿಲುಗಳನ್ನ ತೆರೆದು ಪೂಜೆಯನ್ನ ಈ ಮಾಸದಲ್ಲಿ ಮಾಡ್ತಾರೆ. ಇದನ್ನೇ ಧನುರ್ಮಾಸದ ಪೂಜೆ ಎಂದು ಕೂಡ ಕರೀತಾರೆ. ಯಾವ ಕಾರಣಕ್ಕಾಗಿ ಮಾಡ್ತಾರೆ ಅಂತ ಕೇಳಿದ್ರೆ, ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಮಾಸಾನ ಮಾರ್ಗಶೀರ್ಷ ಎಂದು ತಿಳಿಸಿದ್ದಾನೆ. ಅಂದರೆ ತಮ್ಮ ಸನ್ನಿಧಾನದ ಶಕ್ತಿ ಬೇರೆ ಮಾಸಗಳಲ್ಲಿ ಇರುವುದಕ್ಕಿಂತ ಮಾರ್ಗಶೀರ್ಷ ಮಾಸದಲ್ಲಿ ಹೆಚ್ಚಾಗಿ ಇರ್ತದೆ ಅಂತೇಳಿ ಸಾಕ್ಷಾತ್ ಶ್ರೀಕೃಷ್ಣನೇ ತಿಳಿಸಿದ್ದಾನೆ. ಆದ್ದರಿಂದ ಮಾರ್ಗಶಿರ ಮಾಸ ಬೇರೆ ಮಾಸಗಳಿಗಿಂತ ತುಂಬಾ ಪವಿತ್ರವಾದದ್ದು. ಸಾಮಾನ್ಯವಾಗಿ ಧನುರ್ಮಾಸವು ಇದೇ ಮಾರ್ಗಶಿರ ಮಾಸದಲ್ಲಿ ಬರ್ತದೆ. ಧನುರ್ಮಾಸವು ಮಾರ್ಗಶಿರ ಮಾಸದ ಮಧ್ಯಂತರದಲ್ಲಿ ಪ್ರಾರಂಭವಾಗಿ ಪುಷ್ಯ ಮಾಸದ ಮಧ್ಯಂತರದಲ್ಲಿ ಮುಕ್ತಾಯವಾಗುತ್ತದೆ. ಅಂದರೆ ಧನುರ್ಮಾಸ ಎನ್ನುವುದು ಬೇರೆ ಮಾಸಗಳಂತೆ ಪ್ರತ್ಯೇಕವಾದಂತಹ ಒಂದು ಮಾಸ ಅಲ್ಲ. ಸೌರಮಂಡಲದ ರಾಜನಾದ ಸೂರ್ಯದೇವ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚರಿಸ್ತಾ ಇರ್ತಾನೆ. ಈ ಸಂಚಾರಕ್ಕೆ ಅಂದರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚರಿಸಲು ತೆಗೆದುಕೊಳ್ಳುವಂತಹ ಅವಧಿಯೇ 1 ತಿಂಗಳು. ಅಂದರೆ ಸೂರ್ಯನು ಧನುರ್ ರಾಶಿಗೆ ಪ್ರವೇಶಿಸುವ ದಿನದಿಂದ ಆರಂಭಿಸಿ ಮಕರ ರಾಶಿಗೆ ಪ್ರವೇಶಿಸುವ ದಿನದವರೆಗಿನ 1 ತಿಂಗಳ ಕಾಲವೇ ಈ ಧನುರ್ಮಾಸ. ಈ ಧನುರ್ಮಾಸದಲ್ಲಿ ಅಂದರೆ ಈ 1 ತಿಂಗಳುಗಳ ಕಾಲ ಸೂರ್ಯನು ಧನುರ್ ರಾಶಿಯಲ್ಲಿಯೇ ಇರುತ್ತಾನೆ. ಮತ್ತು ಸೂರ್ಯನು ಈ ಧನುರ್ ರಾಶಿಯನ್ನ ಪ್ರವೇಶಿಸುವ ಕಾಲವನ್ನ ಧನುರ್ ಸಂಕ್ರಮಣ ಅಂತ ಹೇಳಿ ಕೂಡ ಕರೆಯಲಾಗ್ತದೆ. ಹಾಗಾಗಿ ಧನುರ್ ಸಂಕ್ರಮಣದಿಂದ ಮಕರ ಸಂಕ್ರಮಣದವರೆಗೆ ಧನುರ್ಮಾಸ ಎನ್ನುವಂಥದ್ದು ಇರ್ತದೆ. ಸೂರ್ಯನು ಮಕರ ರಾಶಿಯನ್ನ ಪ್ರವೇಶಿಸಿದ ನಂತರ ಧನುರ್ಮಾಸ ಎನ್ನುವಂಥದ್ದು ಮುಗಿಯುತ್ತದೆ. ಹಾಗಾದ್ರೆ ಧನುರ್ಮಾಸ ದೇವತಾ ಕಾರ್ಯಗಳಿಗೆ ಏಕೆ ಶ್ರೇಷ್ಠ ಅಂತ ಹೇಳಿ ನಾವು ನೋಡ್ತಾ ಹೋದ್ರೆ, ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ದಿನ ಆಗಿರ್ತದೆ. ಅಂದರೆ ನಮ್ಮ ಪಾಲಿನ 6 ತಿಂಗಳು ದೇವತೆಗಳಿಗೆ ಒಂದು ರಾತ್ರಿಗೆ ಸಮವಾಗಿರ್ತದೆ. ಅದಕ್ಕಾಗಿ ಇದನ್ನ ದಕ್ಷಿಣಾಯನ ಎಂದು ಕರೆಯಲಾಗ್ತದೆ. ಹಾಗೆ ಉಳಿದ 6 ತಿಂಗಳು ಹಗಲಿನ ಸಮಯವಾಗಿರ್ತದೆ. ಅದಕ್ಕೆ ಉತ್ತರಾಯಣ ಎಂದು ಹೇಳಿ ಕರೆಯಲಾಗ್ತದೆ. ಈ ಧನುರ್ಮಾಸವು ದಕ್ಷಿಣಾಯನದ ಕೊನೆಯಲ್ಲಿ ಬರ್ತದೆ. ಅಂದರೆ ಇದು ದೇವತೆಗಳ ಪಾಲಿಗೆ ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತದ ಸಮಯವಾಗಿರ್ತದೆ. ಅಂದರೆ ದೇವತೆಗಳು ಜಾಗೃತಗೊಳ್ಳುವ ಸಮಯ. ದೇವತೆಗಳಿಗೆ ಬ್ರಾಹ್ಮಿ ಮುಹೂರ್ತವಾದಂತಹ ಶ್ರೇಷ್ಠವಾದಂತಹ ಧನುರ್ಮಾಸದಲ್ಲಿ ಭಗವಂತನ ಆರಾಧನೆ ಎನ್ನುವಂಥದ್ದನ್ನ ನಾವುಗಳು ಕೈಗೊಂಡರೆ ಅಕ್ಷಯ ಫಲ ಎನ್ನುವಂಥದ್ದು ನಮಗೆ ಪ್ರಾಪ್ತವಾಗ್ತದಂತೆ. ದೇವತೆಗಳ ಅರುಣೋದಯ ಕಾಲದಲ್ಲಿ ಅರುಣನ ಉದಯಕ್ಕೂ ಮುನ್ನವೇ ಪೂಜೆಯನ್ನ ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ಈ ಧನುರ್ಮಾಸದಲ್ಲಿ 1 ದಿನದ ಪೂಜೆ ಮಾಡಿದರೂ ಕೂಡ ಸಾವಿರಾರು ದಿನಗಳ ಕಾಲ ಪೂಜೆಯನ್ನ ಮಾಡಿದಂತಹ ಪುಣ್ಯ ಎನ್ನುವಂಥದ್ದು ನಮಗೆ ಲಭಿಸ್ತದಂತೆ. ಹಾಗಾದ್ರೆ ಈ ಧನುರ್ಮಾಸದ ಪೂಜೆ ಪ್ರಾರಂಭವಾಗಿದ್ದು ಹೇಗೆ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಒಮ್ಮೆ ಸೃಷ್ಟಿಕರ್ತನಾದ ಬ್ರಹ್ಮನು ಹಂಸ ಪಕ್ಷಿಯ ರೂಪವನ್ನ ಧರಿಸಿ ಲೋಕ ಸಂಚಾರವನ್ನ ಮಾಡುತ್ತಿರುವ ಸಮಯದಲ್ಲಿ ಸೂರ್ಯನು ಹಂಸರೂಪಿ ಬ್ರಹ್ಮನ ಮೇಲೆ ಒಮ್ಮಿಂದೊಮ್ಮೆಲೆ ಹೆಚ್ಚಿನ ಶಾಖವನ್ನ ಪ್ರಕಟಿಸಿ ಬಿಡುತ್ತಾನೆ. ಇದರಿಂದ ಕೋಪಗೊಂಡಂತಹ ಬ್ರಹ್ಮ ಸೂರ್ಯನಿಗೆ ನಿನ್ನ ತೇಜಸ್ಸು ಕ್ಷೀಣಿಸಲಿ ಎಂದು
ಶಾಪವನ್ನು ನೀಡ್ತಾನೆ. ಬ್ರಹ್ಮನ ಶಾಪದ ಪರಿಣಾಮವಾಗಿ ಸೂರ್ಯನು ಕಾಂತಿಹೀನನಾಗ್ತಾನೆ. ಇದರಿಂದ ಇಡೀ ಭೂಮಂಡಲವೇ ಅಲ್ಲೋಲ ಕಲ್ಲೋಲವಾಗುತ್ತದೆ. ಸೂರ್ಯನಿಲ್ಲದೆ ಋಷಿಮುನಿಗಳಿಗೆ ನಿತ್ಯ ಪೂಜೆ ಹಾಗೂ ಹೋಮ ಹವನಗಳನ್ನ ಮಾಡಲು ಕೂಡ ತುಂಬಾ ತೊಂದರೆ ಎನ್ನುವಂಥದ್ದುಂಟಾಗ್ತದೆ. ಆಗ ದೇವತೆಗಳು ಹಾಗೂ ಮುನಿವರ್ಯರೆಲ್ಲರೂ ಕೂಡ ಬ್ರಹ್ಮನ ಬಳಿಯಲ್ಲಿ ಮೊರೆ ಹೋಗ್ತಾರೆ. ಆಗ ಬ್ರಹ್ಮನು ಸೂರ್ಯದೇವ ಧನುರ್ಮಾಸದಲ್ಲಿ ಮೊದಲ ಜಾವದಲ್ಲಿ ಜಗದೊಡೆಯ ಮಹಾವಿಷ್ಣುವನ್ನ ಪೂಜೆ ಮಾಡಿದರೆ ಆತನ ಶಾಪ ವಿಮೋಚನೆಗೊಳ್ಳುತ್ತದೆ ಎಂದು ಹೇಳಿ ಪರಿಹಾರ ಎನ್ನುವಂಥದ್ದನ್ನ ನೀಡ್ತಾನೆ. ಅದರಂತೆ ಸೂರ್ಯನು ಧನುರ್ಮಾಸದ ಪೂಜೆಯನ್ನ ಮೊದಲ ಜಾವದಲ್ಲಿ ಸತತ 16 ವರ್ಷಗಳ ಕಾಲ ಮಾಡಿ ಮಹಾವಿಷ್ಣುವಿನ ಪೂಜೆಯ ಅನುಗ್ರಹದಿಂದ ತೇಜಸ್ಸನ್ನ ಮರಳಿ ಪಡೆದುಕೊಂಡು ಜಗತ್ತಿಗೆ ಬೆಳಕನ್ನು ನೀಡಿದನೆಂದು ಪುರಾಣದಿಂದ ತಿಳಿದು ಬರುತ್ತದೆ. ಸಾಕ್ಷಾತ್ ಸೂರ್ಯದೇವನಿಂದಲೇ ಆರಂಭವಾದಂತಹ ಧನುರ್ಮಾಸದ ಪೂಜೆ ನಂತರ ಲೋಕದ ಎಲ್ಲಾ ಕಡೆಗೂ ಕೂಡ ಪ್ರಚಾರ ಎನ್ನುವಂಥದ್ದಾಗ್ತದೆ. ಹಾಗಾದ್ರೆ ಧನುರ್ಮಾಸದ ಪೂಜಾ ವಿಧಾನ ಹೇಗೆ? ಋಷಿಮುನಿಗಳು 2 ಮುಖ್ಯ ಆಚರಣೆಗಳನ್ನ ಧನುರ್ಮಾಸದಲ್ಲಿ ವಿಧಿಸಿದ್ದಾರೆ. ಒಂದು, ಅರುಣೋದಯ ಕಾಲದಲ್ಲಿ ದೇವರಿಗೆ ಪೂಜೆ ಎನ್ನುವಂಥದ್ದನ್ನ ಸಲ್ಲಿಸುವಂಥದ್ದು. 2, ಮುದ್ಗಾನ್ನವನ್ನ ನೈವೇದ್ಯ ಎನ್ನುವಂಥದ್ದನ್ನ ಮಾಡುವಂಥದ್ದು. ಧನುರ್ಮಾಸದಲ್ಲಿ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೊರೆವ ಚಳಿಯಲ್ಲಿಯೇ ಎದ್ದು ಸ್ನಾನಾದಿಗಳನ್ನ ಮುಗಿಸಬೇಕು. ಸೂರ್ಯೋದಯ ಆಗುವ ಮೊದಲೇ ದೇವರ ಪೂಜೆಯನ್ನ ಮುಗಿಸಬೇಕು. ಧನುರ್ಮಾಸದ ಪೂಜೆಯನ್ನ ಸೂರ್ಯೋದಯಕ್ಕಿಂತ 96 ನಿಮಿಷ ಮೊದಲೇ ಮಾಡುವುದು ಅತ್ಯಂತ ಶ್ರೇಷ್ಠವಾದಂಥದ್ದು. ಆಕಾಶದಲ್ಲಿ ನಕ್ಷತ್ರಕಾಯಗಳು ಇರುವ ಸಮಯದಲ್ಲಿಯೇ ನಡೆಸುವಂತಹ ಧನುರ್ಮಾಸದ ಪೂಜೆಗೆ ಬಹಳ ಉತ್ತಮ ಫಲ ಎನ್ನುವಂಥದ್ದು ಪ್ರಾಪ್ತಿಯಾಗತ್ತೆ. ಸೂರ್ಯೋದಯದ ನಂತರ ಮಾಡುವ ಪೂಜೆ ಅಧಮ ಅಥವಾ ನಿಷ್ಫಲ ಎಂದು ಕೂಡ ಹೇಳಲಾಗ್ತದೆ. ಇನ್ನು ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದಾಗ ಧನುರ್ಮಾಸದಲ್ಲಿ ವಿಪರೀತವಾದಂತಹ ಚಳಿ ಇರುವುದರಿಂದ ಸೋಮಾರಿತನ ಮನುಷ್ಯನನ್ನ ಆವರಿಸಿರುತ್ತದೆ. ಆ ಕಾರಣದಿಂದಲೂ ಸೂರ್ಯೋದಯಕ್ಕೂ ಮೊದಲೇ ಎದ್ದು ಧನುರ್ಮಾಸದ ಪೂಜೆಯನ್ನ ಮಾಡುವುದರಿಂದ ಇಡೀ ದಿನ ಲವಲವಿಕೆಯಿಂದ ಕೂಡಿರಲಿಕ್ಕೆ ಸಾಧ್ಯ ಆಗ್ತದೆ. ಧನುರ್ಮಾಸವು ಶ್ರೀಹರಿ ಅಂದ್ರೆ ಮಹಾವಿಷ್ಣುವಿನ ಪೂಜೆಗೆ ವಿಶೇಷ ಕಾಲ ಅಂತೇಳಿ ಎನಿಸಿಕೊಳ್ಳುತ್ತದೆ. ಧನುರ್ಮಾಸದಲ್ಲಿ ಬೆಳಗಿನ ಜಾವದಲ್ಲಿ ಮಾಡುವಂತಹ ಮಹಾವಿಷ್ಣು ದೇವರ ಆರಾಧನೆ ಅತ್ಯಂತ ಮಂಗಳಕರ. ಉತ್ಥಾನ ದ್ವಾದಶಿ ಎಂದು ಯೋಗ ನಿದ್ರೆಯಿಂದ ಜಾಗೃತಗೊಳ್ಳುವಂತಹ ಮಹಾವಿಷ್ಣುವಿಗೆ ಧನುರ್ಮಾಸ ಎನ್ನುವಂಥದ್ದು ಅರುಣೋದಯದ ಕಾಲ. ಇದೇ ಕಾರಣಕ್ಕೆ ಮಹಾವಿಷ್ಣುವಿನ ಪೂಜೆಗೆ ಶ್ರೇಷ್ಠ ಕಾಲ ಅಂತೇಳಿ ಅನಿಸಿಕೊಳ್ಳುತ್ತದೆ. ಹಾಗಾಗಿ ವೈಷ್ಣವ ಸಂಪ್ರದಾಯದಲ್ಲಿ ಈ ಮಾಸಕ್ಕೆ ಬಹಳ ಪ್ರಾಮುಖ್ಯತೆ ಎನ್ನುವಂಥದ್ದಿದೆ. ಈ ಮಾಸದಲ್ಲಿ ದೇವತೆಗಳೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಎದ್ದು ಮಹಾವಿಷ್ಣು ದೇವರನ್ನ ಪೂಜಿಸುತ್ತಾರೆ ಅಂತ ಹೇಳಿ ಕೂಡ ಹೇಳಲಾಗ್ತದೆ. ಈ ಅವಧಿಯಲ್ಲಿಯೇ ವಿಷ್ಣು ಸಹಸ್ರನಾಮ, ಪುರುಷ ಸೂಕ್ತ, ವಿಷ್ಣು ಸೂಕ್ತ ಅಥವಾ ನಾರಾಯಣ ಉಪನಿಷತ್ತುಗಳನ್ನು ಕೂಡ ಪಠಣ ಎನ್ನುವಂಥದ್ದನ್ನ ಮಾಡಿದ್ರೆ ವಿಶೇಷವಾದಂತಹ ಫಲ ಎನ್ನುವಂಥದ್ದು ಕೂಡ ಲಭ್ಯ ಆಗ್ತದೆ. ಧನುರ್ಮಾಸದಲ್ಲಿ ಮಹಾವಿಷ್ಣುವಿನೊಂದಿಗೆ ಮಹಾಲಕ್ಷ್ಮಿಯನ್ನೂ ಕೂಡ ಪೂಜಿಸುವುದರಿಂದ ಸಂಪತ್ತು ಎನ್ನುವಂಥದ್ದು ಕೂಡ ಪ್ರಾಪ್ತಿಯಾಗ್ತದೆ. ಹಿಂದೆ ದೇವರಾಜನಾದಂತಹ ಇಂದ್ರ ರಾಜ್ಯವನ್ನ ಕಳೆದುಕೊಂಡಿರುವಾಗ ಶಚೀದೇವಿಯನ್ನು ಮುದ್ಗಾನ್ನ ನೈವೇದ್ಯವನ್ನ ಮಾಡಿ ಮಹಾವಿಷ್ಣುವಿಗೆ ಸಮರ್ಪಣೆ ಎನ್ನುವಂಥದ್ದನ್ನ ಮಾಡಿ ಶ್ರೀಹರಿಗೆ ಅಂದ್ರೆ ಮಹಾವಿಷ್ಣುವಿನೊಂದಿಗೆ ಮಹಾಲಕ್ಷ್ಮಿಯನ್ನು ಕೂಡ 12 ನಾಮಗಳಿಂದ ಸ್ತುತಿಸಿದಳಂತೆ. ಇದರ ಪರಿಣಾಮವಾಗಿಯೇ ಶಚೀದೇವಿಯ ಪತಿ ಇಂದ್ರದೇವ ರಾಜ್ಯವನ್ನ ಮರಳಿ ಪಡೆದುಕೊಂಡ ಎಂದು
ಪುರಾಣ ಕಥೆ ಎನ್ನುವಂಥದ್ದು ಕೂಡ ತಿಳಿಸಿಕೊಡ್ತದೆ. ಧನುರ್ಮಾಸದಲ್ಲಿ ಮುದ್ಗಾನ್ನ ಅಥವಾ ಹುಗ್ಗಿ ನೈವೇದ್ಯವನ್ನೇ ಯಾಕೆ ಮಾಡಬೇಕು ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಪ್ರಶ್ನೆ ಎನ್ನುವಂಥದ್ದು ಉದ್ಭವ ಆಗತ್ತೆ. ಯಾಕಂತ ನಾವು ತಿಳ್ಕೊಳ್ತಾ ಹೋದೆ, ಧನುರ್ಮಾಸದ ಪೂಜೆಯು ಉಳಿದ ಮಾಸಗಳ ಪೂಜೆಯಂತೆ ಆದರೂ ಕೂಡ ನೈವೇದ್ಯ ಮಾತ್ರ ಬೇರೆ ಆಗಿರ್ತದೆ. ಈ ಮಾಸದಲ್ಲಿ ಮುದ್ಗಾನ್ನವನ್ನೇ ದೇವರಿಗೆ ಅರ್ಪಿಸಬೇಕು. ಮುದ್ಗ ಅಂದ್ರೆ ಹೆಸರು ಬೇಳೆ. ಅಕ್ಕಿಗೆ ಸರಿ ಪ್ರಮಾಣದಲ್ಲಿ ಹೆಸರು ಬೇಳೆಯನ್ನ ಹಾಕಿ ಬೇಯಿಸಿದಾಗ ಮುದ್ಗಾನ್ನವಾಗ್ತದೆ. ಇದರೊಂದಿಗೆ ಒಣ ಕೊಬ್ಬರಿ, ಕಾಳು ಮೆಣಸುಗಳನ್ನು ಕೂಡ ಸೇರಿಸಬಹುದು. ಧನುರ್ಮಾಸದಲ್ಲಿ ಸೂರ್ಯೋದಯಕ್ಕಿಂತ ಮೊದಲು ಹುಗ್ಗಿ ಅಥವಾ ಮುದ್ಗಾನ್ನವನ್ನ ಅರ್ಪಿಸಿ ಶ್ರೀಹರಿಯನ್ನ ಪೂಜಿಸುವುದರಿಂದ 1000 ವರ್ಷ ಪೂಜಿಸುವ ಫಲವನ್ನ ಪಡೆದುಕೊಳ್ಳಬಹುದು. ಇನ್ನೂ ವಿಶೇಷ ಅಂತ ಹೇಳಿದ್ರೆ, ಧನುರ್ಮಾಸದಲ್ಲಿ ದೇವರ ನೈವೇದ್ಯಕ್ಕೆ ಮುದ್ಗಾನ್ನವನ್ನೇ ಏಕೆ ಅರ್ಪಣೆ ಮಾಡಬೇಕು ಎಂಬುದಕ್ಕೆ ವೈಜ್ಞಾನಿಕವಾದಂತಹ ಕಾರಣವೂ ಕೂಡ ಇದೆ. ಅದೇನೆಂದರೆ, ಧನುರ್ಮಾಸದಲ್ಲಿ ಮೈ ಕೊರೆಯುವ ಚಳಿ ಇರುವುದರಿಂದ ಚರ್ಮವು ಕೂಡ ಒಡೆದು ಸಣ್ಣ ಸಣ್ಣ ಬಿರುಕುಗಳು ಕಾಣಿಸಿಕೊಳ್ತವೆ. ಜೊತೆಗೆ ಶರೀರದಲ್ಲಿ ಕೊಬ್ಬಿನ ಅಂಶ ಎನ್ನುವಂಥದ್ದು ಕಡಿಮೆ ಆಗಿರ್ತದೆ. ಈ ಕಾರಣದಿಂದ ಚರ್ಮವನ್ನ ಸುಸ್ಥಿತಿಯಲ್ಲಿ ಇಡಲು ಹಾಗೂ ಕೊಬ್ಬಿನ ಅಂಶವನ್ನ ಹೆಚ್ಚಿಸಲು ಹುಗ್ಗಿ ಸೂಕ್ತವಾದಂಥ ಆಹಾರ ಎನ್ನುವಂಥದ್ದಾಗಿರ್ತದೆ. ಮೈಯನ್ನ ಬೆಚ್ಚಗಾಗಿಸಲು ಮತ್ತು ಚಳಿಯನ್ನ ಎದುರಿಸುವ ಸಾಮರ್ಥ್ಯವನ್ನ ನೀಡುವ ಪವಿತ್ರ ಸಾತ್ವಿಕ ಆಹಾರವೇ ಈ ಮುದ್ಗಾನ್ನ ಎನ್ನುವಂಥದ್ದಾಗಿದೆ. ಹಾಗಾದ್ರೆ ಈ ಧನುರ್ಮಾಸದಲ್ಲಿ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಅಂತ ಕೇಳಿದ್ರೆ, ಧನುರ್ಮಾಸದಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಪುಣ್ಯ ಸ್ನಾನವನ್ನ ಮಾಡುವುದರಿಂದ ಮತ್ತು ಅಗಲಿದ ಪಿತೃಗಳಿಗೆ ತರ್ಪಣವನ್ನ ಬಿಡುವುದರಿಂದ ಹೆಚ್ಚಿನ ಫಲವನ್ನ ಪಡೆದುಕೊಳ್ಳಬಹುದು. ಈ ಮಾಸದಲ್ಲಿ ದೇಹವನ್ನ ದಂಡಿಸಿ ಚಳಿ ಇದ್ದರೂ ಸಹ ನದಿ ನೀರಿನಲ್ಲಿ ಸ್ನಾನವನ್ನ ಮಾಡಿ ದೇವರ ಕಾರ್ಯದಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಂಡರೆ ನಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಶೀಘ್ರದಲ್ಲೇ ಫಲಿಸುತ್ತವೆ. ಧನುರ್ಮಾಸವನ್ನ ಕೆಲವರು ಶೂನ್ಯ ಮಾಸವೆಂದು ಕೂಡ ಪರಿಗಣಿಸುತ್ತಾರೆ. ಈ ಅವಧಿಯಲ್ಲಿ ಶುಭ ಕಾರ್ಯಗಳು ಅಂದರೆ ವಿವಾಹ, ಉಪನಯನ, ಗೃಹ ಪ್ರವೇಶಗಳನ್ನ ಮಾಡುವುದಿಲ್ಲ. ಧನುರ್ಮಾಸ ಕೇವಲ ದೇವತಾರಾಧನೆಗೆ ಸಂಬಂಧಿಸಿದಂತಹ ಹೋಮ, ಹವನ, ಯಾಗ, ಪೂಜೆಗಳಿಗೆ ಪವಿತ್ರವಾದದ್ದು ಅಂತೇಳಿ ಆಗಿರ್ತದೆ. ಮಾಡಲೇಬಾರದು ಅನ್ನುವಂತಹ ಯಾವುದೇ ಶಾಸ್ತ್ರ ಅಲ್ಲ. ದೇವತಾ ಕಾರ್ಯಗಳಿಗೆ ಪವಿತ್ರವಾಗಿರುವುದರಿಂದ ಯಾವುದೇ ಶುಭ ಕಾರ್ಯಗಳನ್ನುವಂಥದ್ದನ್ನ ಮಾಡಲಿಕ್ಕೆ ಹೆಚ್ಚಿನ ಒಲವೆನ್ನುವಂಥದ್ದನ್ನ ನಾವು ನೀಡಿದ್ರೆ ನಮ್ಮ ಗಮನ ಎನ್ನುವಂಥದ್ದು ದೇವತಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಿಕ್ಕೆ ನಮ್ಮ ಮನಸ್ಸು ಎನ್ನುವಂಥದ್ದು ಪ್ರಶಾಂತವಾಗಿ ಇರೋದಿಲ್ಲ. ಆ ಕಾರಣಕ್ಕಾಗಿ ದೇವತಾ ಕಾರ್ಯಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. ಮನುಷ್ಯನ ಚಿತ್ತವೆಲ್ಲವೂ ದೇವರ ಕಡೆಗೆ ಇರಲಿ. ದೇವರ ಪೂಜೆ, ದಾನ, ಜಪ, ತರ್ಪಣಗಳಿಂದ ಪುಣ್ಯಗೊಂಡಿರಲಿ. ಇಂತಹ ಪವಿತ್ರ ಸಮಯ ಹಾಗೂ ಅವಕಾಶ ವ್ಯರ್ಥವಾಗದಿರಲಿ ಎಂದು ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡುವುದಿಲ್ಲ. ಆದರೆ ಧನುರ್ಮಾಸದಲ್ಲಿ ಶುಭ ಕಾರ್ಯಗಳನ್ನ ಮಾಡಲೇಬಾರದು ಎಂಬ ನಿಯಮವೇ ಇಲ್ಲ. ಹಾಗಾದ್ರೆ ಧನುರ್ಮಾಸ ಪೂಜೆಯನ್ನೆಲ್ಲ ಮಾಡಿದ್ರೆ ಏನೆಲ್ಲ ಫಲ ಅನ್ನುವಂಥದ್ದು ನಮ್ಗೆ ಲಭ್ಯ ಆಗತ್ತೆ ಅಂತೇಳಿ ನಾವು ನೋಡ್ತಾ ಹೋದ್ರೆ, ಧನುರ್ಮಾಸದಲ್ಲಿ ಮುದ್ಗಾನ್ನವನ್ನ ಅರ್ಪಿಸಿ ದೇವರಿಗೆ ಪೂಜೆಯನ್ನು ಸಲ್ಲಿಸುವುದರಿಂದ ಆಯುಷ್ಯ, ಆರೋಗ್ಯ, ಸಂಪತ್ತು ಎನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಹಾಗೇನೆ ಈ ಮಾಸದ ಪೂಜೆಯನ್ನ ಮಾಡುವ ವ್ಯಕ್ತಿಯ ಜ್ಞಾನ ಸಂಪತ್ತು ಎನ್ನುವಂಥದ್ದು ಕೂಡ ವೃದ್ಧಿಯಾಗ್ತದೆ. ಹಾಗೇನೆ ಆತನ ಶತ್ರುಗಳು ಸಹ ನಶಿಸಿ ಹೋಗ್ತಾರೆ. ವಿವಾಹ ಆಗದೇ ಇರುವವರು ಈ ಮಾಸದ ಪೂಜೆಯನ್ನ ಕೈಗೊಂಡರೆ ಶೀಘ್ರದಲ್ಲಿ ಕಂಕಣ ಎನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ವಿದ್ಯಾರ್ಥಿಗಳು ಈ ಮಾಸದ ಪೂಜೆಯನ್ನ ಮಾಡುವುದರಿಂದ ಜ್ಞಾಪಕ ಶಕ್ತಿ ಎನ್ನುವಂಥದ್ದು ಹೆಚ್ಚಾಗಿ
ಉತ್ತಮವಾದಂತಹ ವಿದ್ಯೆ ಎನ್ನುವಂಥದ್ದು ಕೂಡ ಪ್ರಾಪ್ತಿಯಾಗ್ತದೆ. ಹಾಗೇನೆ ಗರ್ಭಿಣಿಯರು ಈ ಪೂಜೆಯನ್ನ ಮಾಡಿದ್ರೆ ಉತ್ತಮ ಸಂತಾನ ಎನ್ನುವಂಥದ್ದನ್ನು ಕೂಡ ಪಡೆದುಕೊಳ್ಳಬಹುದು. ಹಾಗೆ ಈ ಮಾಸದ ಪೂಜೆ ಎನ್ನುವಂಥದ್ದನ್ನ ಮಾಡೋದ್ರಿಂದ ಯಾರ್ಯಾರಿಗೆ ಯಾವ್ಯಾವ ರೀತಿಯಾದಂತಹ ಉತ್ತಮ ಫಲ ಎನ್ನುವಂಥದ್ದನ್ನು ನಿರೀಕ್ಷೆಯಲ್ಲಿದ್ದೀರೋ ಆ ಎಲ್ಲಾ ನಿರೀಕ್ಷೆಗಳನ್ನು ಕೂಡ ನೀವು ಪಡೆದುಕೊಳ್ಬಹುದು, ಈಡೇರಿಸಿಕೊಳ್ಳಬಹುದು. ಭಗವಂತನ ಕೃಪಾ ಕಟಾಕ್ಷ ಎನ್ನುವಂಥದ್ದು ನಿಮಗೆಲ್ರಿಗೂ ಕೂಡ ಲಭಿಸ್ಲಿ ಅಂತೇಳಿ ನಾನು ಕೂಡ ಪ್ರಾರ್ಥಿಸ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಎಲ್ರಿಗೂ ಕೂಡ ಭಗವಂತನ ಅನುಗ್ರಹ ಎನ್ನುವಂಥದ್ದಾಗ್ಲಿ.